ನಮಸ್ಕಾರ ವೀಕ್ಷಕರೇ. ಜೀರ್ಣಕ್ರಿಯೆ ಸುಧಾರಣೆಗೆ ಮತ್ತು ಒತ್ತಡರಹಿತ ಜೀವನಕ್ಕೆ ಸಹಾಯವಾಗುವ ಪ್ರಮುಖ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳನ್ನು ಇಂದು ತಿಳಿಯೋಣ. ಮೊದಲಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ. ನೆಲದ ಮೇಲೆ ಸುಖಾಸನದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ದೇಹವನ್ನು ಶಾಂತಗೊಳಿಸಿ ಎರಡೂ ಮೂಗಿನ ಹೊರಳೆ ಮೂಲಕ ಆಳವಾಗಿ ಉಸಿರನ್ನು ಹೊರಗೆ ಬಿಡಿ. ವಿಷ್ಣು ಮುದ್ರೆ ಮಾಡಿ ಬಲಗೈಯ ಅಂಗುಲಿಯಿಂದ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಈಗ ಎಡ ಮೂಗನ್ನು ಉಂಗುರದ ಬೆರಳಿನಿಂದ ಮುಚ್ಚಿ ಬಲ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಅದೇ ಬಲ ಮೂಗಿನಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಹೊರಗೆ ಬಿಡಿ. ಇದನ್ನು 1 ಸುತ್ತು ಎಂದು ಕರೆಯುತ್ತಾರೆ. 5 ರಿಂದ 10 ಸುತ್ತು ಮಾಡಬಹುದು. ಶೀತಲಿ ಪ್ರಾಣಾಯಾಮ. ಮೊದಲಿಗೆ ಚಿನ್ನ ಮುದ್ರೆ ಮಾಡಿ ಮೊಣಕಾಲಿನ ಮೇಲೆ ಇಡಿ. ನೇರವಾಗಿ ಕುಳಿತುಕೊಳ್ಳಿ. ಬೆನ್ನು ಮತ್ತು ಕತ್ತು ನೇರವಾಗಿರಲಿ. ನಾಲಿಗೆಯನ್ನು ಉದ್ದವಾಗಿ ಹೊರಗೆ ಚಾಚಿ ಟ್ಯೂಬ್ ಆಕಾರದಲ್ಲಿ ಮಡಚಿಕೊಳ್ಳಿ. ಮಡಚಿದ ನಾಲಿಗೆಯ ಮೂಲಕ ನಿಧಾನವಾಗಿ ಮತ್ತು ಆಳವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ಉಸಿರನ್ನು 2 ರಿಂದ 3 ಸೆಕೆಂಡ್ಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ಬಾಯಿ ಮುಚ್ಚಿ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಇದನ್ನು 5 ರಿಂದ 10 ಬಾರಿ ಮಾಡಬಹುದು. ಶೀತಲಿ ಪ್ರಾಣಾಯಾಮ ದೇಹಕ್ಕೆ ತೀವ್ರ ತಂಪು ನೀಡುವುದು. ಅಸ್ತಮಾ, ಬಿಪಿ ಲೋ ಇರೋರು ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಮಾಡಬಾರದು. ಪಿತ್ತದೋಷ ಅಂದ್ರೆ ಗ್ಯಾಸ್ಟ್ರೈಟಿಸ್, ಆಮ್ಲಪಿತ್ತ, ದೇಹ ಉರಿ, ದೇಹದಲ್ಲಿ ಅಧಿಕ ಉಷ್ಣತೆ ಇರೋರು ಖಾಲಿ ಹೊಟ್ಟೆಯಲ್ಲಿ ದಿನ ಮಾಡಬಹುದು. ಶೀತಕಾರಿ ಪ್ರಾಣಾಯಾಮ. ಬಾಯಿಯನ್ನು ಸ್ವಲ್ಪ ತೆರೆದು ಮೇಲಿನ ಮತ್ತು ಕೆಳಗಿನ ಹಲ್ಲುಗಳನ್ನು ಒಂದಕ್ಕೊಂದು ಹತ್ತಿರ ಇಡಿ. ನಾಲಿಗೆಯನ್ನು ಹಲ್ಲುಗಳ ಹಿಂದೆ ಅಥವಾ ಹಲ್ಲುಗಳಿಗೆ ತಾಕುವಂತೆ ಇಡಿ. ಹಲ್ಲುಗಳ ನಡುವಿನಿಂದ ಎನ್ನುವ ಶಬ್ದ ಬರುತ್ತಂತೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಉಸಿರನ್ನು 2 ರಿಂದ 3 ಸೆಕೆಂಡ್ ಒಳಗೆ ಹಿಡಿದುಕೊಂಡು ಬಾಯಿ ಮುಚ್ಚಿ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 5 ರಿಂದ 10 ಬಾರಿ ಮಾಡಿ. ಭ್ರಾಮರಿ ಪ್ರಾಣಾಯಾಮ. ಸುಖಾಸನದಲ್ಲಿ ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಎರಡೂ ಕೈಗಳನ್ನು ಮೊಣಕಾಲಿನ ಮೇಲೆ ಇಡಿ. ಮೂಗಿನ ಮೂಲಕ ನಿಧಾನವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡೇ ಉಸಿರನ್ನು ಹೊರ ಬಿಡುವಾಗಿ ಶಬ್ದ ಬರುವಂತೆ ಮೃದುವಾದ ಧ್ವನಿಯನ್ನು ಹೊರಡಿಸಿ. ಧ್ವನಿಯ ಕಂಪನವನ್ನು ಗಂಟಲು ಮತ್ತು ತಲೆಯೊಳಗೆ ಅನುಭವಿಸಲು ಪ್ರಯತ್ನಿಸಿ. ಮತ್ತೊಂದು ರೀತಿ, ಬೆರಳನ್ನು ಕಿವಿಯ ಹೊರಭಾಗದಲ್ಲಿಟ್ಟುಕೊಳ್ಳಿ. ಹೆಗಲನ್ನು ನೇರವಾಗಿಟ್ಟುಕೊಂಡು ನಂತರ ಮೂಗಿನ ಮೂಲಕ ನಿಧಾನವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡೇ ಉಸಿರನ್ನು ಹೊರಬಿಡುವಾಗ ಶಬ್ದ ಬರುವಂತೆ ಮೃದುವಾದ ಧ್ವನಿಯನ್ನು ಹೊರಡಿಸಿ. ಧ್ವನಿಯ ಕಂಪನವನ್ನು ಗಂಟಲು ಮತ್ತು ತಲೆಯೊಳಗೆ ಅನುಭವಿಸಲು ಪ್ರಯತ್ನಿಸಿ. ಉಸಿರಾಟ ಸಂಪೂರ್ಣವಾಗಿ ಹೊರಬರುವವರೆಗೂ ಗುಣುಗುವ ಶಬ್ದವನ್ನು ಮುಂದುವರಿಸಿ. 5 ರಿಂದ 10 ಬಾರಿ ಇದನ್ನು ರಿಪೀಟ್ ಮಾಡಿ. ವಜ್ರಾಸನ. ಸ್ಥಿತಿಯಾದ ತಾಡಾಸನದಲ್ಲಿ ಕುಳಿತು ಒಂದರ ನಂತರ ಒಂದು ಕಾಲನ್ನು ಮಡಚಿ ಸೊಂಟದ ಕೆಳಗೆ ಇಟ್ಟು ಹೀಲ್ಸ್ ಮೇಲೆ ಕುಳಿತುಕೊಳ್ಳಿ. ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರವಾಗಿರಲಿ. ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಟು ಹಸ್ತಗಳನ್ನು ಕೆಳಗೆ ಮುಖವಾಗಿಸಿ ನೇರ ದೃಷ್ಟಿ, ಸಹಜ ಉಸಿರಾಟ. ಇದನ್ನು ಮತ್ತೊಂದು ರೀತಿಯಲ್ಲಿ ಸಹ ಮಾಡಬಹುದು. ಮೊಣಕಾಲುಗಳ ಮೇಲೆ ನಿಂತು ನಂತರ ನಿಧಾನವಾಗಿ ಹಿಂದುಗಾಲಿನ ಪಾದಗಳ ಮೇಲೆ ಕುಳಿತುಕೊಂಡು ಎರಡೂ ಕಾಲುಗಳು ಹೆಬ್ಬೆರಳುಗಳು ಹಿಂಭಾಗದಲ್ಲಿ ಒಂದಕ್ಕೊಂದು ಹತ್ತಿರ ಇರಲಿ. ಹೀಲ್ಸ್ ಸೊಂಟದ ಕೆಳಗೆ ಬರುವಂತೆ ಮಾಡಿ. ಈ ರೀತಿ 5 ರಿಂದ 10 ನಿಮಿಷ ಕುಳಿತುಕೊಳ್ಳಿ. ಇದು ಊಟ ನಂತರ ಸಹ ಮಾಡಬಹುದಾದ ಏಕೈಕ ಯೋಗಾಸನ. ಜೀರ್ಣಶಕ್ತಿ ಹೆಚ್ಚು ಮಾಡುತ್ತದೆ, ಆದರೆ ಮಂಡಿ ನೋವಿರೋರು ಅವಾಯ್ಡ್ ಮಾಡಿ. ಪವನ ಮುಕ್ತಾಸನ. ಸ್ಥಿತಿ ಶವಾಸನ.
ಮೊದಲು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳ ಮೊಣಕಾಲನ್ನು ಮಡಚಿ ಎರಡೂ ಕೈಗಳಿಂದ ಕಾಲನ್ನು ಹಿಡಿದು ಎದೆಯ ಕಡೆಗೆ ತಂದುಕೊಳ್ಳಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಸ್ವಲ್ಪ ಎತ್ತಿ ಮೊಣಕಾಲಿಗೆ ಹತ್ತಿರ ತಂದುಕೊಳ್ಳಿ. ಈ ಸ್ಥಿತಿಯಲ್ಲಿ 5 ರಿಂದ 10 ಸೆಕೆಂಡ್ಗಳ ಕಾಲ ಸಹಜವಾಗಿ ಉಸಿರಾಡಿ. ನಿಧಾನವಾಗಿ ತಲೆಯನ್ನು ಎತ್ತಿ ಕೈಗಳನ್ನು ಬಿಡುತ್ತಾ ಶವಾಸನಕ್ಕೆ ಬನ್ನಿ. ಇದು ಹೊಟ್ಟೆ ಉಬ್ಬರ, ಬ್ಲೋಟಿಂಗ್, ಗ್ಯಾಸ್ ಇರೋರಿಗೆ ಬಹಳ ಉಪಕಾರಿ.